ಎಫ್ಐಡಿ ಕ್ಲೋಸ್ ಮಾಡಿದ್ದಕ್ಕೆ ಮಾವು ಬೆಳೆಗಾರರು ಕೋಲಾರದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ರೈತರ ಫಾರ್ಮರ್ ರಿಜಿಸ್ಟ್ರೇಷನ್ನ ಕ್ಲೋಸ್ ಮಾಡಿದೆ. ಇದರಿಂದಾಗಿ ಎಲ್ಲ ಸೌಲಭ್ಯಗಳು ನಿಂತು ಹೋಗಿವೆ. ತಕ್ಷಣ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಾವು ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸಬೇಕು ಅಂತ ಹೇಳಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಯಾಕೆ ಎಫ್ಡಿ ಇಲ್ಲದೆ ಬೆಳೆ ವಿಮೆ ಕ್ಲೇಮ್ ಮಾಡೋದು ಇಂಥದ್ದೆಲ್ಲ ರೈತರಿಗೆ ಆಗ್ತಾ ಇಲ್ಲ ಅಂತ ಹೇಳಿ ಸರ್ಕಾರದಿಂದ ಸಹಾಯಧನವನ್ನ ಸಬ್ಸಿಡಿಯನ್ನ ಸೇರಿ ಕೊಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಏನು ಪ್ರತಿಭಟನೆ ನಂಬಿಕೊಂಡಿದ್ದೀವಿ. ಇವತ್ತು ಮಾವು ಬೆಳೆಗೆ ಬೆಂಬಲ ಬೆಲೆ ರಿಜಿಸ್ಟ್ರೇಷನ್ ಅನ್ನು ನಿಲ್ಲಿಸಿದಿರುವ ವಿರುದ್ಧ ಇವತ್ತು ನಾವು ಜನಪ್ರತಿನಿಧಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಅಂದರೆ ಎಲ್ಲ DCCOಗಳನ್ನ ರಿವ್ಯೂ ಮಾಡಿದ್ವಿ. ತಮ್ಮ ತಮ್ಮ ಜಿಲ್ಲೆಯಲ್ಲಿ ಬರದ ಪರಿಸ್ಥಿತಿ, ಮಳೆಯ ಪರಿಸ್ಥಿತಿ ಮತ್ತು ಬಿತ್ತನೆಯ ಸ್ಥಿತಿಗತಿಗಳು ಹೇಗಿದೆ ಅನ್ನೋ ಎಲ್ಲ ವಿಚಾರಗಳ ಬಗ್ಗೆ ಕೂಡ ರಿವ್ಯೂ ಮಾಡಿದ್ದಾರೆ. ಸೊ ನಮ್ಮ ಜಿಲ್ಲೆದು ಕೂಡ ಸಂದರ್ಭ ಬಂದಾಗ ನಾವು ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇದೆ ಅನ್ನೋದನ್ನ ಹೇಳಿದ್ದೇನೆ. ಈಗ ಮಳೆ ತಮಗೆಲ್ಲ ಗೊತ್ತಿರೋ ಬಗ್ಗೆ ಜೂನಿಂದ ತಗೊಂಡ್ರೆ ಜುಲೈವರೆಗೆ ಸುಮಾರು -31% ಇದೆ ಕೊರತೆ. 1ನೇ ತಾರೀಕು ಜುಲೈಯಿಂದ ನಿನ್ನೆ 18ವರೆಗೆ ತಗೊಂಡ್ರೆ 85% ಕೊರತೆ ಇದೆ. ಬಿತ್ತನೆ ಅಂದರೆ ಬಿತ್ತನೆ ಮಾಡಲಿಕ್ಕೆ ನಮ್ಮಲ್ಲಿ ಇನ್ನೂ ಪ್ರಾರಂಭ ಆಗೇ ಇಲ್ಲ. 4.75 ಬಿತ್ತನೆ ಆಗಿದೆ, ಅಂದರೆ <5%. ಕಳೆದ ವರ್ಷ ಇದೇ ಟೈಮಲ್ಲಿ ನಾವು 30% ಬಿತ್ತನೆ ಮಾಡಿದ್ದು. ಕಳೆದ ವರ್ಷ ನಮ್ಮಲ್ಲಿ ಜುಲೈನಲ್ಲಿ ಕೂಡ ಮುಂಗಾರು ಸ್ವಲ್ಪ ಕಡಿಮೆನೇ ಆಗಿತ್ತು. ಅಂದರೆ ಈ ಸಲ